ಇನ್ನು ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರ್ಗೆ ಕರ್ಕೊಂಡು ಹೋಗಿದ್ದಾರೆ ಮಡೆನೂರು ಮನುವನ್ನ. ಅತ್ಯಾಚಾರ ನಡೆದಿದೆ ಎನ್ನಲಾದ ಸ್ಥಳಗಳಲ್ಲಿ ಈಗ ಮಹಜರ್ ಮಾಡಬೇಕು. ಅದು ಬೆಂಗಳೂರು, ಶಿವಮೊಗ್ಗ ಎಲ್ಲ ಕಡೆ ಆರೋಪಿ ಮಡೆನೂರು ಮನು ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 3 ಕಡೆ ಪೊಲೀಸರು ಸ್ಪಾಟ್ ಮಹಜರ್ ಮಾಡ್ತಾ ಇದ್ದಾರೆ. ಕಾಮಾಖ್ಯ ಬಳಿ ಇರತಕ್ಕಂಥ ಮನು ಬಾಡಿಗೆ ನಿವಾಸದಲ್ಲಿ ಪಂಚನಾಮೆ ಮಾಡಿದ್ದಾರೆ. ಶಿಕಾರಿಪುರದ ಹೋಟೆಲ್ನಲ್ಲೂ ಕೂಡ ಮಹಜರ್ ಮಾಡೋ ಸಾಧ್ಯತೆ, ಯಾಕೆಂದರೆ ಸಂತ್ರಸ್ತೆ ಸ್ಥಳಗಳನ್ನು ಹೇಳಿದ್ದಾರೆ ಎಲ್ಲೆಲ್ಲ ಆಗಿದೆ ಅಂತಂದ್ಬಿಟ್ಟು. ಮೂರು ವರ್ಷಗಳ ಹಿಂದಿನ ಕತೆ, ಹಾಗಾಗಿ ಇವರಿಗೆ ಅಲ್ಲಿ ಎವಿಡೆನ್ಸ್ ಸಿಗುತ್ತಾ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಮನುವನ್ನ ಕರ್ಕೊಂಡು ಈಗ ಕಾಮಾಖ್ಯ ಥಿಯೇಟರ್ ಹತ್ರ ಇರ್ತಕ್ಕಂಥ ಒಂದು ಬಾಡಿಗೆ ಮನೆ, ಅಲ್ಲಿ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸೊ ಇದಾದ ನಂತರ ಇನ್ನು ಶಿಕಾರಿಪುರದಲ್ಲಿ ಒಂದು ಹೋಟೆಲ್ ಲಾಡ್ಜಲ್ಲೂ ಕೂಡ ಇದೇ ರೀತಿ ಅತ್ಯಾಚಾರ ನಡೆದಿತ್ತು ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಅಲ್ಲಿಗೂ ಕರ್ಕೊಂಡು ಹೋಗಬೇಕಾಗುತ್ತೆ. ಇವೆಲ್ಲವೂ ಕೂಡ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ನಾಳೆ ದಿನ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಇದೆಲ್ಲವನ್ನ ಕೂಡ ಸಾಕ್ಷಿಗಳಾಗಿ ಅವ್ರು ಹಾಕಬೇಕಾಗುತ್ತೆ. ಸ್ಪಾಟ್ ಮಹಜರ್ ಮಾಡಿದ್ವಿ ಅಂತ, ಯಾಕೆಂದರೆ ನಿಮಗೆ ಅಲ್ಲಿ CCTV ಫುಟೇಜ್ಗಳು ಸಿಗಬಹುದು. ಆಮೇಲೆ ಇವ್ರು ಹೇಳಿದ ಡೇಟಲ್ಲಿ ಅಲ್ಲಿ ಇದು ಸಿಗ್ಬೋದು, ಏನೋ ಟವರ್ ಲೊಕೇಶನ್ ಸಿಗ್ಬೋದು, ಸಾಕ್ಷಿಗಳು ಸಿಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಸಂತ್ರಸ್ತೆ ನೀಡಿದ ದೂರಿನಲ್ಲಿ ಯಾವ ಯಾವ ಸ್ಥಳಗಳನ್ನು ಅವರು ಹೇಳಿದ್ರು ಅಲ್ಲಿ ಸ್ಪಾಟ್ ಮಹಜರ್ ಆಗ್ತಾ ಇದೆಯಾ? ಇದಾದ ನಂತರ ಮತ್ತೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ಮನುನ? ಏನ್ ನಡೀತಾ ಇದೆ ಇವಾಗ? ಎಸ್ ಅರವಿಂದ್, ಈಗ ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ 2-3 ಕಡೆ ಈಗ ಅವರನ್ನ ಕರೆದುಕೊಂಡು ಹೋಗಿ, ಆರೋಪಿಯನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡುವಂತ ಪ್ರಕ್ರಿಯೆ ಈಗ ಆರಂಭವಾಗಿರ್ತಕ್ಕಂಥದ್ದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಪೊಲೀಸರು ಈಗ ಕತ್ರಿಗುಪ್ಪೆ ಬಳಿ ಇರುವ ಕಾಮಾಖ್ಯದ ಬಳಿ ಏನು ಮನೆ ಇದೆ, ಒಂದು 3 ವರ್ಷದ ಹಿಂದೆ 3 ವರ್ಷಗಳ ಹೆಚ್ಚು ಈ ಕಾಲ ಇಲ್ಲಿ ಈ ಒಂದು ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಈ ಮನೆಗೆ ಬಂದು ಈಗ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಇದು ಕಾಮಾಖ್ಯ ಬಳಿ ಇರ್ತಕ್ಕಂಥದ್ದು. ಸಂತ್ರಸ್ತೆ ಏನು ದೂರು ಕೊಟ್ಟಿದ್ರು, ಅವರು ಈ 3 ವರ್ಷಕ್ಕೂ ಹೆಚ್ಚು ಕಾಲ ಈ ಒಂದು ಬಿಲ್ಡಿಂಗ್ ನ 3ನೇ ಫ್ಲೋರ್ ನಲ್ಲಿ, ಟಾಪ್ ಏನ್ ಬರ್ತಾ ಇದೆ ಟೆರಸ್ ಇದೆಯಲ್ಲ, ಆ ಒಂದು ಫ್ಲೋರ್ ನಲ್ಲಿ ಬಾಡಿಗೆಯಾಗಿ ಇರ್ತಾರೆ. 3 ವರ್ಷಕ್ಕೂ ಕಾಲ ಹೆಚ್ಚು ಇಲ್ಲಿ ಇರ್ತಾರೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಅಂದ್ರೆ, ಯಾಕಂದ್ರೆ 2022ರಲ್ಲೂ ಕೂಡ ಅವ್ರಿಗೆ ಅಲ್ಲಿಂದನೂ ಕೂಡ ಅತ್ಯಾಚಾರ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು ಸಂತ್ರಸ್ತೆ. ಹಾಗಾಗಿ ಈ ಒಂದು ಸ್ಥಳಕ್ಕೆ ಬಂದು, ಯಾಕಂದ್ರೆ ಈ ಒಂದು ಮನೆಯಲ್ಲಿ ಬಾಡಿಗೆ ಇದ್ರು, ಅದಕ್ಕೆ ಈ ಒಂದು ಸ್ಥಳದಲ್ಲಿ ಈಗ ಸ್ಥಳ ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆರೋಪಿ ಮನು ಏನಿದ್ದಾರೆ, ಆರೋಪಿ ಮನು ಮತ್ತೆ ಜೊತೆಗೆ 2 ಯುವಕರನ್ನ ಕರೆದುಕೊಂಡು ಬಂದು ಇಲ್ಲಿ ಒಂದು ಸ್ಥಳ ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗ ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇರ್ತಕ್ಕಂಥ, ಇಲ್ಲಿ ಒಂದಿಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಯಾವ್ಯಾವ ದಿನಾಂಕಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ರ, ಆ ದಿನಾಂಕದ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದಿದ್ರ ಏನು ಅಂತ, ಮತ್ತೆ ಕೆಲವು ಈ ಒಂದು ಬಿಲ್ಡಿಂಗ್ ನಲ್ಲಿ CCTVಗಳೇನಿದ್ರೆ ಅದರ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಪ್ರಕ್ರಿಯೆ ಈಗ ಆರಂಭವಾಗಿರ್ತಕ್ಕಂಥದ್ದು. ಜೊತೆಗೆ ಸಕಲೇಶ್ಪುರದಲ್ಲೂ ಕೂಡ ಅವರು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲೂ ಅಲ್ಲಿ ಅತ್ಯಾಚಾರ ಆಗಿತ್ತು ಒಂದು ಖಾಸಗಿ ಒಂದು ಹೋಟೆಲ್ ನಲ್ಲಿ ಅನ್ನೋ ಒಂದು ಮಾಹಿತಿಯನ್ನ ಮತ್ತೆ ದೂರಿನಲ್ಲಿ ಕೂಡ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆ ಒಂದು ಆಧಾರದ ಮೇಲೆ ಯಾವ್ಯಾವ ಸ್ಥಳದಲ್ಲಿ ಅವರಿಗೆ ಅತ್ಯಾಚಾರ ಆಗಿದೆ ಅನ್ನೋದನ್ನು ಸಂತ್ರಸ್ತೆ ಏನು ಆರೋಪ ಮಾಡಿದ್ರು, ಆ ಒಂದು ನಿಟ್ಟಿನಲ್ಲಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಇವತ್ತು ಈ ನಿಟ್ಟಿನಲ್ಲಿ ಈಗ ಕಾಮಾಖ್ಯ ಬಳಿ ಇರತಕ್ಕಂಥ ಒಂದು ಮನೆಗೆ ಬಂದು ಇವತ್ತು ಸ್ಪಾಟ್ ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ಬಿಲ್ಡಿಂಗ್ ನಲ್ಲಿ ಈಗ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಈಗ ಆರಂಭವಾಗಿರ್ತಕ್ಕಂಥದ್ದು. ಅರವಿಂದ್, ಸಾಮಾನ್ಯವಾಗಿ ಸ್ಪಾಟ್ ಮಹಜರ್ ಮಾಡ್ತಕ್ಕಂಥದ್ದು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ. ಬಟ್ ಇವ್ರು ಹೇಳ್ತಾ ಇರೋದು 3 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಅತ್ಯಾಚಾರ ಅಂತೆಲ್ಲ ಹೇಳ್ತಾರಲ್ಲ, ಹಾಗಾಗಿ ಈಗಲೂ ಕೂಡ ಈ ಕಟ್ಟಡದಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಸಿಗಬಹುದಾ? ಸಿಕ್ಕಿದ್ರೆ ಏನು ಸಿಗಬಹುದು ಅಂತ? ಅಂದ್ರೆ ಈಗ ಆರೋಪಿ ಏನಿದ್ದಾರೆ ಮನೂರ್ನ ವಶಪಡಿಸಿಕೊಂಡಂತ ಪೊಲೀಸರು 5 ದಿನಗಳ ಕಾಲ ಅವರ ಕಸ್ಟಡಿಗೆ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ವಿಚಾರಣೆ ವೇಳೆ ಆರೋಪಿ ಏನ್ ಬಾಯ್ ಬಿಟ್ಟಿದ್ದಾನೆ, ಆ ಒಂದು ಆಧಾರದ ಮೇಲೆ ಮತ್ತೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಅನ್ವಯವಾಗಿ ಈಗ ಸ್ಥಳ ಮಹಜರ್ ಮಾಡುವಂತ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಯಾವ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿದೆ, ಮತ್ತೆ ಎಲ್ಲಿ ನೀವು ಇದ್ರಿ, ಏನು ನೀವು ಯಾವಾಗ ಬರ್ತಾ ಇದ್ರಿ, ಹೋಗ್ತಾ ಇದ್ರಿ, ಆ ಒಂದು ವಿಚಾರಣೆ ವೇಳೆ ಏನೇನೆಲ್ಲ ಬಾಯ್ ಬಿಟ್ಟಿದ್ದಾರೆ ಆ ಒಂದು ಆಧಾರದ ಮೇಲೆ, ಜೊತೆಗೆ ಸಂತ್ರಸ್ತೆ ಏನು ಅವರಿಗೆ ದೂರನ್ನ ನೀಡುವಂತ ಸಂದರ್ಭದಲ್ಲಿ ಮತ್ತು ಇವತ್ತು ವಿಚಾರಣೆ ವೇಳೆ ಅವರಿಗೆ ಏನೇನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಈಗ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು. ಅರವಿಂದ್, ಥ್ಯಾಂಕ್ ಯು ಧನು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾನಾಗಲೇ ಹೇಳಿದಂತೆ ಆಕೆ ಯಾವ ಸ್ಥಳಗಳಲ್ಲಿ ಅತ್ಯಾಚಾರ ನಡೆದಿದೆ ಅಂತ ದೂರಿನಲ್ಲಿ ಹೇಳಿರ್ತಾರೆ, ಆ ಎಲ್ಲ ಸ್ಥಳಗಳ ಮಹಜರ್ ನಡೀಬೇಕಾಗತ್ತೆ. ಅದರ ಮೊದಲ ಭಾಗವಾಗಿ ಈಗ ಕಾಮಾಖ್ಯ ಥಿಯೇಟರ್ ಹತ್ರ ಇರತಕ್ಕಂಥ ಮನು ಬಾಡಿಗೆ ಮನೆಯಲ್ಲಿ ಸ್ಥಳ ಮಹಜರ್ ನಡೀತಾ ಇದೆ.